ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. 7th ಒನ್ ಯಾವುದು? ಓಝೋನೋಲಿಸಿಸ್. ಹಾಗಾದರೆ ಓಝೋನೋಲಿಸಿಸ್ ಅಂತಂದರೆ ಏನು? ಫಸ್ಟು ಓಝೋನ್ ಅಂತಂದ್ರೇನು ಅದನ್ನು ತಿಳ್ಕೊಬೋಣ. ಓಝೋನ್ ಅಂತಂದ್ರೇನು? O3. ಓಕೆ, ಸೊ 3 ಆಕ್ಸಿಜನ್ ಇದ್ದರೆ ಅಂಥ ಮಾಲಿಕ್ಯೂಲ್ಸನ್ನು ನಾವೇನಂತ ಕರಿತೀವಿ? ಓಝೋನ್ ಅಂತ ಕರಿತೀವಿ. ಸೊ ಈ ಓಝೋನೋಲಿಸಿಸ್ ಅಂತಂದ್ರೇನು ನೇಮಿಂದನೇ ಗೊತ್ತಾಗ್ತಾ ಇದೆ, ಅಡಿಷನ್ ಆಫ್ ಓಝೋನ್ ಟು ದ ಆಲ್ಕೀನ್ ಅಲ್ವಾ. ಸೊ ಆಲ್ಕೀನ್ಗೆ ಓಝೋನು ಅಡಿಷನ್ ಆಗೋದು. ಸೊ ಆಲ್ಕೀನ್ಗೆ ಓಝೋನ್ ಅಡಿಷನ್ ಆದಾಗ ಏನು ಪ್ರಾಡಕ್ಟ್ ಬರುತ್ತೆ ಅದನ್ನು ನಾವಿವತ್ತು ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಝೋನ್ ಆ್ಯಡ್ಸ್ ಟು ಆಲ್ಕಿನ್ಸ್ ಟು ಫಾರ್ಮ್ ಆ್ಯನ್ ಓಝೋನೈಡ್. ನೋಡಿ, ಓಝೋನು ಆಲ್ಕಿನ್ಗೆ ಆ್ಯಡ್ ಆಗ್ತಾ ಇದ್ದಂಗೆ ಓಝೋನೈಡ್ ಆಗಿ ಕನ್ವರ್ಷನ್ ಆಗುತ್ತೆ. ಓಝೋನೈಡ್ ಇಸ್ ನಾಟ್ ಆ್ಯಕ್ಚುಲಿ ಪ್ರಾಡಕ್ಟ್, ಇದು ಪ್ರಾಡಕ್ಟ್ ಆಗಲ್ಲ, ಇಂಟರ್ಮೀಡಿಯೇಟ್ ಥರ ಆಗುತ್ತೆ. ವಿಚ್ ಇಸ್ ಹೈಡ್ರೋಲೈಸ್ಡ್ ವಿತ್ ಜಿಂಕ್ ಜೊತೆಗೆ ನಾವು ಹೈಡ್ರೋಲೈಸ್ ಮಾಡ್ತಾ ಇದ್ದಂಗೆ ಜಿಂಕ್ ಮತ್ತು ವಾಟರ್ ಜೊತೆಗೆ ಟು ಗಿವ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್. ಆಲ್ಡಿಹೈಡ್ ಅಥವಾ ಕೀಟೋನ್ಸನ್ನು ಕೊಡುತ್ತೆ. ಅದು ಇಟ್ ಡಿಪೆಂಡ್ಸ್ ಅಪಾನ್ ಆ್ಯಕ್ಚುಲಿ ದ ನೇಚರ್ ಆಫ್ ದ ಆಲ್ಕೀನ್. ಸೊ ನೇಚರ್ ಆಫ್ ದ ಆಲ್ಕೀನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಲ್ಡಿಹೈಡ್ ಅಥವಾ ಕೀಟೋನ್ ಅನ್ನೋದು. ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಓಝೋನೋಲಿಸಿಸ್. ಈ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ? ಓಝೋನೋಲಿಸಿಸ್ ಅಂತ ಕರಿತೀವಿ. ಇನ್ನೊಂದು ಸರಿ ಹೇಳಿ, ಓಝೋನ್ ಹ್ಯಾಡ್ಸ್ ಟು ಆಲ್ಕಿನ್ ಟು ಫಾರ್ಮ್ ಆನ್ ಓಝೋನೈಡ್ ವಿಚ್ ಈಸ್ ಹೈಡ್ರೋಲೈಸ್ಡ್. ಓಕೆ, ವಿಚ್ ಈಸ್ ಹೈಡ್ರೋಲೈಸ್ಡ್ ಅಂತಂದ್ರೇನು? ಅಡಿಷನ್ ಆಫ್ ವಾಟರ್. ಹೈಡ್ರೋಲೈಸ್ಡ್ ಅಂತಂದ್ರೇನು? ಅಡಿಷನ್ ಆಫ್ ವಾಟರ್. ಓಕೆ, ಸೊ ಹೈಡ್ರೋಲೈಸ್ಡ್ ವಿತ್ ಜಿಂಕ್ ಆ್ಯಂಡ್ ವಾಟರ್ ಟು ಗಿವ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್. ದಿಸ್ ರಿಯಾಕ್ಷನ್ ಈಸ್ ನೋನ್ ಆ್ಯಸ್ ದ ಓಝೋನೋಲಿಸಿಸ್. ಸೊ ಇವಾಗ ರಿಯಾಕ್ಷನ್ಸ್ ಬರೆಯೋಣ ಬನ್ನಿ ಹಾಗಾದರೆ. ಸೊ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ನಾನು ಜನರಲ್ ರಿಯಾಕ್ಷನ್ಸ್ ತೊಗೊಳ್ಳೋಣ ಅಲ್ವಾ. ಸೊ ಜನರಲ್ಲ ಸ್ಪೆಸಿಫಿಕ್ ಆಗಿ ತೊಗೊಳ್ಳೋಣ. ಏನು ಮಾಡೋಣ ಇವಾಗ? ಸ್ಪೆಸಿಫಿಕ್ ರಿಯಾಕ್ಷನ್ಸೇ ತೊಗೊಳ್ಳೋಣ. ಫಸ್ಟು ತುಂಬ ಸಿಂಪಲ್ ಆಗಿರೋಂಥ ತೊಗೊಳ್ಳೋಣ. ರಿಯಾಕ್ಟೆಂಟ್ ಆಲ್ಕಿನ್ ಯಾವುದು? ಸಿಂಪಲ್ ಆಲ್ಕಿನೋ ಯಾವಾಗಲೂ ತೊಗೊಳ್ಳೋದು ನಾವು. ದ ಲೋವೆಸ್ಟ್ ಮೆಂಬರ್ ಯಾವುದು? ಈಥೀನ್. ಸೊ ಈಥೀನ್ ಫಸ್ಟ್ ತೊಗೊಬಿಡ್ತೀನಿ ನಾನು. CH2 ಡಬಲ್ ಬಾಂಡು CH2. ಓಕೆ, ಸೊ ಇದಕ್ಕೆ ಏನು ಮಾಡಬೇಕು ಇವಾಗ? ಓಝೋನ್ ಆ್ಯಡ್ ಮಾಡಬೇಕು ಅಂತಂದರೆ ನಾನು O3 ಬರಿತೀನಿ. ಸೊ O3 ಬರೆದ್ಮೇಲೆ ಏನು ಮಾಡೋಣ? ಒಂದು ಆ್ಯರೋ ಮಾರ್ಕ್ ಹಾಕೋಣ. ಇವಾಗ ಏನಾಗಿ ಕನ್ವರ್ಷನ್ ಆಗುತ್ತೆ? ಫಸ್ಟು ಓಝೋನೈಡ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಓಝೋನೈಡ್ ಯಾವ ಥರ ಬರೀತೀರಾ ನೋಡಿ, CH2 ಹಾಗೆ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇನ್ನೂ ಒಂದು CH2 ಹಾಗೆ ಬರ್ಕೊಳ್ಳಿ. ನೋಡಿ, ಮಧ್ಯೆ ಇರೋಂಥ 2 ಬಾಂಡ್ ಇತ್ತಲ್ಲ ನೋಡಿ, ಈ 2 ಬಾಂಡ್ ಎರಡನ್ನೂ ಸಹ ರಿಮೂವ್ ಮಾಡಿಬಿಡಬೇಕು. ಸೊ ರಿಮೂವ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ ನೋಡಿ, 2 ಕಾರ್ಬನ್ಗೂ ಸಹ ಎಲ್ಲೆಲ್ಲಿ ಡಬಲ್ ಬಾಂಡ್ ಇತ್ತು ಆ 2 ಕಾರ್ಬನ್ಗೂ ಲೆಫ್ಟು ಮತ್ತು ರೈಟ್ 2 ಕಾರ್ಬನ್ಗೂ ಒಂದೊಂದು ಬಾಂಡ್ ಬರೀಬೇಕು. ಸೊ ಬರ್ದು ಏನು ಮಾಡಿ ಅಂತಂದರೆ ಅಲ್ಲಿ ಒಂದೊಂದು ಆಕ್ಸಿಜನ್ ಬರೀರಿ. ಸೊ ಆಕ್ಸಿಜನ್ ಬರೆದು ಆ 2 ಆಕ್ಸಿಜನ್ ಏನು ಮಾಡಬೇಕು? ಸೇರಿಸಬೇಕು. ಸೊ ಮೇಲ್ಗಡೆ ಮತ್ತೆ ಏನು ಮಾಡಬೇಕು ಅಂತಂದರೆ 2 ಕಾರ್ಬನ್ನು ಸಹ ಒಂದೇ ಕಾಮನ್ ಆಕ್ಸಿಜನ್ಗೆ ಬಾಂಡ್ ಆಗಿರಬೇಕು. ಈ ಥರ ಬರೀಬೇಕು. ಸೊ ದಿಸ್ ಈಸ್ ಆ್ಯಕ್ಚುಲಿ 5 ಮೆಂಬರ್ಡ್ ರಿಂಗ್ ಫಾರ್ಮೇಷನ್ ಆಗುತ್ತೆ ಅಲ್ವಾ. ಇದನ್ನು ನಾವೇನಂತ ಕರಿತೀವಿ? ಓಝೋನೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನು ಓಝೋನೈಡ್ ಅಂತ ಕರಿತೀವಿ. ಓಕೆ, ಸೊ ಈ ಓಝೋನೈಡ್ ಬಂದ ತಕ್ಷಣ ನಾವೇನು ಮಾಡಬೇಕು? ಇಲ್ಲಿ ಹೈಡ್ರೋಲಿಸಿಸ್ ಮಾಡಬೇಕು. ಹೈಡ್ರೋಲಿಸಿಸ್ ಅಂತಂದರೆ ಏನು? ಅಡಿಷನ್ ಆಫ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್. ಸೊ ಮೇಲ್ಗಡೆ ಏನು ಬರೀತೀರಾ ಅಂತಂದರೆ ಇಲ್ಲಿ ನೋಡಿ ವಾಟರ್ ಬರೀಬೇಕು. ಸೊ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಅಲ್ವಾ. ಸೊ ಜಿಂಕು ಸಹ ಬರೀಬೇಕು. ಒಂದು ಸ್ಲೈಡ್ ಹಾಕಿ ಏನು ಮಾಡ್ತೀರಾ? ಜಿಂಕ್ ಬರೀಬೇಕು. ಇವಾಗ ಪ್ರಾಡಕ್ಟ್ ಯಾವ ಥರ ಬರುತ್ತೆ? ಸೊ ಪ್ರಾಡಕ್ಟ್ ಯಾವ ಥರ ಬರುತ್ತೆ ಅಂತಂದರೆ ಇಲ್ಲಿ ನೋಡಿ, ನಾನು ಸಿಂಪಲ್ಲಾಗಿ ಇಲ್ಲಿ ಮೆಕಾನಿಸಮ್ ಬೇರೆ ಬೇರೆ ಇರುತ್ತೆ. ಇಲ್ಲಿ ಸಿಂಪಲಾಗಿ ಏನು ಹೇಳ್ತೀನಿ ಅಂತಂದರೆ ನೋಡಿ, ಈ CH2 ಮಧ್ಯ ಆಕ್ಸಿಜನ್ ಇದೆಯಲ್ಲ ಇಲ್ಲೊಂದು. ಓಕೆ, ಬಾಂಡ್ ಬ್ರೇಕ್ ಮಾಡಿಬಿಡೋಣ. ಬಾಂಡ್ ಬ್ರೇಕ್ ಮಾಡೋಣ ಮತ್ತು ಈ ಆಕ್ಸಿಜನ್ನ ತೆಗಿಬಿಡೋಣ. ಸೊ ಈ ಆಕ್ಸಿಜನ್ ತೆಗಿತಾ ಇದ್ದಂಗೆ ನಂಗೆ ಏನು ಬರುತ್ತೆ ಅಂತಂದರೆ ನೋಡಿ, ಸೊ CH. ಓಕೆ, ಸೊ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ, C ಬರಿತೀನಿ ನಾನು. ಫಸ್ಟು 2 ಹೈಡ್ರೋಜನ್ಸ್ ಇದೆ ಅಲ್ವಾ ಇಲ್ಲಿ. ಸೊ 2 ಹೈಡ್ರೋಜನ್ನ ಯಾವ ಥರ ಬರ್ಕೊತೀನಿ ನೋಡಿ, ಇಲ್ಲಿ 2 ಹೈಡ್ರೋಜನ್ ಇದೆ ಒಂದೊಂದು ಕಾರ್ಬನ್ಗೂ. ಸೊ ಇಲ್ಲಿ ಹೈಡ್ರೋಜನ್ ಬರಿತೀನಿ, ಕಾರ್ಬನ್ ಬರಿತೀನಿ. ನೆಕ್ಸ್ಟ್ ಏನು ಮಾಡೋಣ? ಒಂದು ಆಕ್ಸಿಜನ್ ಈ ಕಡೆ ಬಂತು ಲೆಫ್ಟಿಗೆ ಅಲ್ವಾ, ಅಲ್ಲಿ ಡಬಲ್ ಬಾಂಡ್ O ಬರಿಬೇಕು ಮತ್ತು ಇನ್ನೊಂದು ಹೈಡ್ರೋಜನ್ ಬರಿತೀನಿ. ಸೊ ದಿಸ್ ಈಸ್ ಆ್ಯಕ್ಚುಲಿ ಲೆಫ್ಟ್ ಕಾರ್ಬನ್ ಆಯಿತು. ಸೊ ರೈಟ್ ಕಾರ್ಬನ್ಗೂ ಸಹ ಸೇಮ್ ಇದೆ, CH2ನೇ ಇದೆ ಅಲ್ವಾ, ಅದಕ್ಕೂ ಸಹ ಕಾರ್ಬನ್ ಏನು ಮಾಡ್ತೀನಿ? ಡಬಲ್ ಬಾಂಡ್ ಬರಿತೀನಿ ನಾನು. ಡಬಲ್ ಬಾಂಡ್ ಬರೆದು ಏನು ಮಾಡ್ತೀನಿ? ಇಲ್ಲೊಂದು ಹೈಡ್ರೋಜನ್ ಬರಿತೀನಿ. ಓಕೆ, ಸೊ ಅಲ್ಲಿಗೆ ಏನಾಯ್ತಾಯಿತು? ಎರಡು ಸಹ ಸೇಮ್ ಆಯಿತು ಅಲ್ವಾ. ಎರಡೂ ಈ ಥರ ಸಪ್ರೇಟಾಗಿ ಬರ್ಕೊಳ್ಳೋದು ಬದಲು ನಾನು ಯಾವ ಥರ ಬರ್ಕೊತೀನಿ ಇಲ್ಲ ಅಂತಂದರೆ ಇಲ್ಲಿ 2 ಹಾಕ್ಕೊಬಿಡ್ತೀನಿ. ಸೊ ಈ ಥರ ಆದರೂ ಬರಿಬೋದು, ಅಥವಾ 2HC. ಓಕೆ, 2HCHO ಅಂತಲೂ ಬರಿಬೋದು. ಇದನ್ನು ಏನಂತ ಕರಿತೀವಿ ನೋಡಿ, ಯಾವ ಥರ ಆದರೂ ಬರಿಬೋದು. ಸೊ ಇದನ್ನು ಏನಂತ ಕರಿತೀವಿ? ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಫಾರ್ಮಾಲ್ಡಿಹೈಡ್. ಓಕೆ, ಸೊ ದಿಸ್ ಈಸ್ ದ ಪ್ರಾಡಕ್ಟ್.
ನೀವು ಹಿಂಗಾದರೂ ಬರಿಬೋದು, ಈ ಥರ ಆದರೂ ಬರಿಬೋದು. ಓಕೆ, ಫಾರ್ಮಾಲ್ಡಿಹೈಡ್ ಇಸ್ ದ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋಣ. ಇನ್ನೊಂದು ಯಾವ ತೊಗೊಳ್ಳೋಣ ಅಂತಂದರೆ ಪ್ರೊಪೀನ್ ತೊಗೊಳ್ಳೋಣ ನಾವು. ಓಕೆ, ಸೊ ಪ್ರೊಪೀನ್ ಯಾವ ಥರ ಬರಿತೀರಾ ನೋಡಿ, CH3 CH ಡಬಲ್ ಬಾಂಡು CH2 ಬರಿತೀರಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಅದಕ್ಕೆ ಓಝೋನ್ ಬರಿಬೇಕು. ಸೊ ಓಝೋನ್ ಬರೆದ ತಕ್ಷಣ ಪ್ಲಸ್ ಓಝೋನ್ ಬರೆದ ತಕ್ಷಣ ಒಂದು ಆ್ಯರೋ ಮಾರ್ಕ್ ಹಾಕಿ. ಸೊ ಇವಾಗ ಯಾವ ಥರ ಬರಿಬೇಕು ನೋಡಿ, CH3ಯಲ್ಲಿ ಏನೂ ಚೇಂಜಸ್ ಇಲ್ಲ, ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ CH ಬರೀರಿ. ಸೊ ನೆಕ್ಸ್ಟು ಡಬಲ್ ಬಾಂಡ್ ಇದೆಯಲ್ಲ, ಆ ಡಬಲ್ ಬಾಂಡ್ ರಿಮೂವ್ ಮಾಡಿಬಿಡೋಣ. ಬಟ್ ಅಲ್ಲಿ ಸ್ಪೇಸ್ ಬಿಟ್ಟು ಏನು ಮಾಡೋಣ, CH2 ಬರ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟು 2 ಕಾರ್ಬನ್, ಎಲ್ಲೆಲ್ಲಿ ಡಬಲ್ ಬಾಂಡ್ ಇತ್ತು ಆ 2 ಕಾರ್ಬನ್ಗೆ ಒಂದು ಬಾಂಡ್ ಬರೀತೀನಿ. ಒಂದೊಂದು ಬಾಂಡ್ ಬರೆದು ಆಕ್ಸಿಜನ್ ಬರೆದು ಇದು ಎರಡೂ ಏನು ಮಾಡಬೇಕು, ನಾವು ಸೇರಿಸಬೇಕು. ಸೊ ಮೇಲ್ಗಡೆ ಏನು ಮಾಡಬೇಕು ಅಂತಂದರೆ ಒಂದು ಆಕ್ಸಿಜನ್ ಬರೆದು ಆ ಆಕ್ಸಿಜನು 2 ಕಾರ್ಬನ್ಗೂ ಏನಾಗಿರುತ್ತೆ, ಬಾಂಡ್ ಆಗಿರುತ್ತೆ. ಈ ಥರ ಬರೀಬೇಕು. ಇದನ್ನು ಏನಂತ ಕರಿತೀವಿ ನಾವು, ಓಝೋನೈಡ್ ಅಂತ ಕರಿತೀವಿ. ಸೊ ಇಲ್ಲೇನಂತ ಕರಿತೀವಿ ಅಂತಂದರೆ ಪ್ರೊಪೀನ್ ಓಝೋನೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನು? ಸೊ 3 ಕಾರ್ಬನ್ ಇದೆ ಅಲ್ವಾ. ಸೊ ಯಾವುದರಿಂದ ಆಗಿದೆ ಇದು? ಪ್ರೊಪೀನಿಂದ ಆಗಿರೋದ್ರಿಂದ ಇಲ್ಲಿ ನೋಡಿ ಇದು ಏನು, ಪ್ರೊಪೀನ್. ಸೊ ಇದೇನು, ಈಥೀನ್. ಸೊ ಈಥೀನ್ ತೊಗೊಂಡ್ರೆ ಫಾರ್ಮಾಲ್ಡಿಹೈಡ್ ತೊಗೊಂಡು ಬಂತು. ಪ್ರೊಪೀನ್ ತೊಗೊಂಡ್ರೆ ಏನು ಬರುತ್ತೆ ನೋಡೋಣ. ಸೊ ಇಲ್ಲಿ ಪ್ರೊಪೀನ್ ಅಂತ ಬರ್ಕೊಂಡೆ, ಪ್ರೊಪೀನ್ ಓಝೋನೈಡ್. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ದೆ, ಒಂದು ಆ್ಯರೋ ಮಾರ್ಕ್ ಬರೀರಿ. ಓಕೆ, ಒಂದು ಆ್ಯರೋ ಮಾರ್ಕ್ ಬರೀರಿ. ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು. ಸೊ ಆ್ಯರೋ ಮಾರ್ಕ್ ಮೇಲ್ಗಡೆ ವಾಟರು ಮತ್ತು ಜಿಂಕ್ ಬರಿಬೇಕು. ವಾಟರು ಮತ್ತು ಜಿಂಕ್ ಎರಡನ್ನೂ ಹಿಂಗೆ ಸ್ಲೈಡಾಗಿ ಬರಿಬೇಕು. ಸೊ ನೆಕ್ಸ್ಟ್ ಇವಾಗ ಪ್ರಾಡಕ್ಟ್ ಏನು ಬರುತ್ತೆ ನಿಮ್ಗೆ ಹೇಳಿದ್ದೆ ಆಲ್ರೆಡಿ. ಏನಂತ ಹೇಳಿದ್ದೆ ನಾನು, ಏನು ರಿಮೂವ್ ಮಾಡೋಣ, ಈ ಓನ ರಿಮೂವ್ ಮಾಡಿಬಿಡೋಣ. ಓಕೆ, ಸೊ ಈ ಓನ ಕನ್ಸಿಡರ್ ಮಾಡೋದು ಬೇಡ. ಸೊ ನೆಕ್ಸ್ಟ್ ಏನು ಉಳ್ಕೊಂತು ನೋಡಿ, ಇದೆರಡು ಮಧ್ಯೆ ಬ್ರೇಕ್ ಹಾಕೋಣ. ಸೊ ಏನು ಉಳ್ಕೊಂತು ಅಂತಂದರೆ ನೋಡಿ, ಒಂದು CH3 ಅಲ್ವಾ, CHO ಬಂತು. ಸೊ ನೆಕ್ಸ್ಟ್ ಇನ್ನೊಂದು ಏನಾಯಿತು ನೋಡಿ, ಓಕೆ, CHO ಬಂತು. 2 ಹೈಡ್ರೋಜನ್ ಇದೆ, ಅದನ್ನು ಹಿಂಗೆ ಬರಿಬೇಕು ಅಂತ ಹೇಳ್ಕೊಟ್ಟಿದೆ ಅಲ್ವಾ. HCHO ಬಂತು. ಅಲ್ಲಿಗೆ ಒಂದೇನಾಯಿತು ನೋಡಿ, ಅಸಿಟಿಕ್ ಆಸಿಡು. ಒಂದು ಪ್ರಾಡಕ್ಟ್ ಏನೋ ಅಸಿಟಿಕ್ ಆಸಿಡು. ಸೊ ಇನ್ನೊಂದು ಪ್ರಾಡಕ್ಟ್ ಏನು ಬಂದಿದೆ ನನಗೆ, ಫಾರ್ಮಾಲ್ಡಿಹೈಡ್. ಸೊ ಇನ್ನೊಂದೇನು ಬಂತು, ಫಾರ್ಮಾಲ್ಡಿಹೈಡ್ ಬಂತು. ಫಾರ್ಮಾಲ್ಡಿಹೈಡ್. ಓಕೆ, ಸೊ ಈ ಕಡೆ ಇರೋದು ಫಾರ್ಮಾಲ್ಡಿಹೈಡ್ ಆಯಿತು, ಈ ಕಡೆ ಇರೋದೇನಾಯಿತು ನಮಗೆ ಅಸಿಟಿಕ್ ಆಸಿಡ್ ಆಯಿತು. ಓಕೆ, ಸೊ ದಿಸ್ ಈಸ್. ಸೊ ಏನು ಮಾಡೋಂಗಿಲ್ಲ ನೋಡಿ, ನೀವು ಓಝೋನೈಡ್ ಬರಿದಾದ್ರೆ ಇಲ್ಲಿ ಡಬಲ್ ಬಾಂಡ್ ಓ ಬರಿಬೇಕು, ಇಲ್ಲೊಂದು ಡಬಲ್ ಬಾಂಡ್ ಓ ಬರಿಬೇಕು ಅಷ್ಟೇ. ಸೊ ನೆಕ್ಸ್ಟ್ ಹೋಗೋಣ ನಾವು. ನೆಕ್ಸ್ಟ್ ಯಾವ್ದು ತೊಗೊತೀನಿ ಅಂತಂದರೆ ಬ್ಯೂಟು-2-ईन ತೊಗೊಳ್ಳೋಣ. ಓಕೆ, ಸೊ ಬ್ಯೂಟು-2-ईन ಯಾವ ಥರ ಬರೆಯೋದು, ಫಸ್ಟು ನೇಮಿಂಗ್ ಬರ್ಕೊಬಿಡೋಣ. ಓಕೆ, ಬ್ಯೂಟ್-2-ईन. ಸೊ ಇದನ್ನು ಯಾವ ಥರ ಬರೆಯೋದು, 4 ಕಾರ್ಬನ್ ಬರ್ಕೊಬಿಡ್ತೀನಿ. ಸೊ 1, ಓಕೆ, ಸೊ 2, 3, 4. ಸೊ 2 ಅಂದರೆ ಸೆಕೆಂಡ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಬರಿತೀನಿ ನಾನು. ಸೊ ನೆಕ್ಸ್ಟ್ ಇನ್ನೆಲ್ಲದಕ್ಕೂ ಏನು ಮಾಡೋಣ, ಸಿಂಗಲ್ ಬಾಂಡ್ ಬರ್ಕೊಬೋಣ. ಫಸ್ಟ್ ಒನ್ಗೆ 1 ಬಾಂಡ್ ಆಲ್ರೆಡಿ ಇದೆ, ಸೊ CH3 ಬರಿತೀನಿ. ಸೆಕೆಂಡ್ ಕಾರ್ಬನ್ಗೆ 3 ಬಾಂಡ್ ಆಲ್ರೆಡಿ ಇದೆ, ಸೊ 1 ಹೈಡ್ರೋಜನ್ ಬರ್ಕೊತೀನಿ. ಥರ್ಡ್ ಕಾರ್ಬನ್ಗೂ 3 ಬಾಂಡ್ ಇದೆ ಆಲ್ರೆಡಿ, ಸೊ 1 ಹೈಡ್ರೋಜನ್ ಬರ್ಕೊತೀನಿ. ಥರ್ಡ್ಗೆ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರ್ಕೊತೀನಿ. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ಬ್ಯೂಟ್-2-ईन. ಸೊ ನೆಕ್ಸ್ಟ್ ಏನು ಮಾಡೋಣ, ಇದಕ್ಕೆ ಓಝೋನ್ನ ಆ್ಯಡ್ ಮಾಡೋಣ. ಸೊ ಓಝೋನ್ ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟು ಆ್ಯರೋ ಮಾರ್ಕ್ ಹಾಕೋಣ. ಆ್ಯರೋ ಮಾರ್ಕ್ ಹಾಕಿ ಓಝೋನೈಡ್ ಯಾವ ಥರ ಬರಿತೀರಾ. ಸೊ ಈ ಓಝೋನೈಡ್ಗೆ ಏನಂತ ಕರಿತೀವಿ ಗೊತ್ತಾ, ಬ್ಯೂಟೀನ್-2 ಓಝೋನೈಡ್ ಅಂತ ಕರಿತೀವಿ ನಾವು. CH3 ಹಾಗೆ ಬರ್ಕೊತೀನಿ, ಏನೂ ಚೇಂಜಸ್ ಇಲ್ಲ. ಓಕೆ, ನೆಕ್ಸ್ಟ್ C ಬರಿಬೇಕು. CH ಹಾಗೆ ಬರ್ಕೋಬೇಕು. ನೋಡಿ ಇಲ್ಲಿ ಎರಡರ ಮಧ್ಯೆ ಇರೋ ಅಂಥ ಬಾಂಡನ್ನು ಏನು ಮಾಡಬೇಕು, ರಿಮೂವ್ ಮಾಡಬೇಕು. ಸ್ಪೇಸ್ ಬಿಟ್ಬಿಡೋಣ. ಸ್ಪೇಸ್ ಬಿಟ್ಟು ಏನು ಬರಿಬೇಕು, CH. ನೆಕ್ಸ್ಟ್ CH3 ಹಾಗೆ ಏನೂ ಚೇಂಜಸ್ ಇರಲ್ಲ, ಬರೀ ಡಬಲ್ ಬಾಂಡ್ ರಿಮೂವ್ ಮಾಡಿ ಅಷ್ಟೇ. ಸೊ 2 ಕಾರ್ಬನ್ಗೆ ಏನು ಮಾಡ್ತೀನಿ ಅಂತಂದರೆ ಒಂದೊಂದು ಆಕ್ಸಿಜನ್ ಬರಿತೀನಿ. ಸೊ ನೆಕ್ಸ್ಟ್ ಏನು ಮಾಡೋಣ, ಆ 2 ಆಕ್ಸಿಜನ್ನ ಸೇರಿಸ್ತೀನಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಆಕ್ಸಿಜನ್ ಏನಾಗುತ್ತೆ, ಈ 2 ಕಾರ್ಬನ್ಗೆ ಬಾಂಡ್ ಆಗಿರುತ್ತೆ. ಸೊ 5 ಮೆಂಬರ್ಡ್ ರಿಂಗ್ ಆಗುತ್ತೆ. ಇದನ್ನು ಏನಂತ ಕರಿತೀವಿ, ಯಾವ ಓಝೋನೈಡ್ ಆಗುತ್ತೆ ನೋಡಿ, ಇದು 1, 2, 3, 4 ಇದೆ ಅಲ್ವಾ. ಅಲ್ಲಿಗೆ ಏನಂತ ಕರಿಬೇಕು ಅಂತಂದರೆ ಇದನ್ನು ಬ್ಯೂಟೀನ್. ಓಕೆ, ಬ್ಯೂಟೀನ್. ಸೊ 2 ಓಝೋನೈಡ್, ಬ್ಯೂಟೀನ್-2 ಓಝೋನೈಡ್ ಅಂತ ಆಯಿತು. ಸೊ ನೆಕ್ಸ್ಟ್ ಏನು ಬೇಕು ನನಗೆ, ಪ್ರಾಡಕ್ಟ್ ಬೇಕಲ್ವಾ. ಇಲ್ಲೊಂದು ಏನು ಮಾಡೋಣ, ಆ್ಯರೋ ಮಾರ್ಕ್ ಹಾಕ್ಕೊಳ್ಬೇಡ. ಸೊ ಆ್ಯರೋ ಮಾರ್ಕ್ ಹಾಕಿ ಪ್ರಾಡಕ್ಟಿಗೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನೋಡಿ, ಇಲ್ಲಿ ಬಾಂಡು ಬ್ರೇಕ್ ಆಗುತ್ತೆ. ಸೊ ಇದನ್ನು ಏನು ಮಾಡಬೇಕು, ಈ ಆಕ್ಸಿಜನ್ನ ತೆಗೆದುಬಿಡಬೇಕು. ಸೊ ಬಾಂಡ್ ಬ್ರೇಕ್ ಆಗ್ತಾ ಇದ್ದಂಗೆ ನಾನು ಯಾವ ಥರ ಬರಿತೀನಿ ಅಂತಂದರೆ ನೋಡಿ, ಸೊ ಈ ಮೆಕಾನಿಸಮ್ ನೋಡಿದ್ರೆ ಮೆಕಾನಿಸಮ್ ಬೇರೆ ಥರ ಬರುತ್ತೆ. ಪ್ಲೀಸ್ ಮೆಕಾನಿಸಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಸುಮ್ಮನೆ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇವಾಗ ನಾನಿಲ್ಲಿ ಪ್ರಾಡಕ್ಟ್ ಯಾವ ಥರ ಬರಿತೀನಿ, CH3 ಅಲ್ವಾ. ನೆಕ್ಸ್ಟ್ CH4 ಪ್ಲಸ್ ಏನಾಗುತ್ತೆ ನೋಡಿ, ಈ CH3 ಹಾಗೆ ಉಳ್ಕೊಬಿಡುತ್ತೆ ಅಲ್ವಾ. ನೋಡಿ ಈ CH3 ಹಾಗೆ ಬರ್ಕೋಬೇಕು. ಸೊ CH3 CHO ಎರಡೂ ಸಹ ಏನಾಯಿತು ನೋಡಿ, ಅಸಿಟಾಲ್ಡಿಹೈಡ್ ಆಯಿತು. ಇದನ್ನೇನಂತ ಕರಿತೀವಿ, ಅಸಿಟಾಲ್ಡಿಹೈಡ್. ಸೊ ನಾನೇನು ಮಾಡ್ತೀನಿ, 2 ಸೈಡು ಸೇಮ್ ಇದ್ದರೆ ನೋಡಿ. ಸೊ ಇಲ್ಲೂ CH3 2 ಬಾಂಡು ಡಿವೈಡ್ ಆದಾಗ ಲೆಫ್ಟು ಮತ್ತು ರೈಟು 2 ಕಡೆನೂ CH3 CH ಇದೆ, CH3 CH ಇದೆ. ಸೊ ನಾನೇನು ಮಾಡ್ತೀನಿ ಇಲ್ಲಿ 2, ಓಕೆ, CH3 CHO ಬರ್ಕೊತೀನಿ ಅಂತಂದರೆ ಸೊ 2 ಏನಾಗುತ್ತೆ ಇಲ್ಲಿ, ಅಸಿಟಾಲ್ಡಿಹೈಡ್ ಬರುತ್ತೆ.
ಅಸಿಟಾಲ್ಡಿಹೈಡ್ ಬರುತ್ತೆ ಪ್ರಾಡಕ್ಟ್. ಓಕೆ, ಸೊ ಇನ್ನೊಂದು ತೊಗೊಬಿಡೋಣ ಇವಾಗ. ಸೊ ಇನ್ನೊಂದು ಯಾವ್ದು ತೊಗೊತೀನಿ ಅಂತಂದರೆ 2-ಮೀಥೈಲ್ ಪ್ರೊಪೀನ್ ತೊಗೋಣ. ಸೊ ಫಸ್ಟು ನೇಮ್ ಬರೆದ್ಬಿಡ್ತೀನಿ, 2 ಓಕೆ ಮೀಥೈಲ್ ಪ್ರೊಪೀನ್. ಸೊ ಪ್ರೊಪೀನ್ ಅಂತ ಇದೆ ಅಂತಂದರೆ ಅಲ್ಲಿಗೆ ಎಷ್ಟು ಕಾರ್ಬನ್ ಇರುತ್ತೆ, 3 ಕಾರ್ಬನ್ಸ್ ಇದೆ. ಸೊ 3 ಕಾರ್ಬನ್ಸನ್ನು ಬರ್ಕೊಬಿಡ್ತೀನಿ ನಾನು. ಸೆಕೆಂಡ್ ಪೊಸಿಷನಲ್ಲಿ ಮೀಥೈಲ್ ಇದೆ, ಸೊ ಮೀಥೈಲ್ ಬರ್ಕೊಬಿಡೋಣ. ಬರೀ ಪ್ರೊಪೀನ್ ಅಂತ ಇದೆ, ಅಲ್ಲಿ ಯಾವುದೇ ರೀತಿಯ ಪೊಸಿಷನ್ ಮೆನ್ಷನ್ ಮಾಡಿಲ್ಲ ಅಂತಂದರೆ ಡಬಲ್ ಬಾಂಡ್ ಹಾಕೋಬೇಕು. ಡಬಲ್ ಬಾಂಡ್ ಹಾಕೋಬಿಡೋಣ ನಾವು. ಸೊ ನೆಕ್ಸ್ಟ್ ಏನಾಗುತ್ತೆ, ಫಸ್ಟ್ ಕಾರ್ಬನ್ನಿಗೆ ಆಲ್ರೆಡಿ 2 ಬಾಂಡ್ ಇದೆ, 2 ಹೈಡ್ರೋಜನ್ ಬರೀಬೇಕು. ಸೆಕೆಂಡ್ ಕಾರ್ಬನಲ್ಲಿ ಏನಾಗಿದೆ ನೋಡಿ, ಸೊ 4 ಬಾಂಡ್ ಆಲ್ರೆಡಿ ಇದೆ, ಯಾವುದೇ ಹೈಡ್ರೋಜನ್ ಬರೆಯೋಂಗಿಲ್ಲ. ಸೊ ಥರ್ಡ್ ಕಾರ್ಬನ್ ತೊಗೊಂಡ್ರೆ ಆಲ್ರೆಡಿ 1 ಬಾಂಡ್ ಇರೋದ್ರಿಂದ 3 ಹೈಡ್ರೋಜನ್ ಬರೀಬೇಕು. ಓಕೆ, ದಿಸ್ ಇಸ್ ದ ಮೀಥೈಲ್ ಪ್ರೊಪೀನ್. ಸೊ ನೆಕ್ಸ್ಟ್ ಏನು ಮಾಡೋಣ, ಪ್ಲಸ್ ಅಂತ ಹಾಕೋಣ, ಓಝೋನ್ ಬರೆಯೋಣ. ಓಝೋನ್ ಬರೆದ್ಮೇಲೆ ಏನು ಮಾಡೋಣ, ಒಂದು ಆರೋ ಮಾರ್ಕ್ ಹಾಕೋಣ. ಇವಾಗ ಏನು ಬರೀಬೇಕು, CH3 ಹಾಗೆ ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಕಾರ್ಬನು, ಆ ಕಾರ್ಬನ್ಗೆ CH3 ಹಾಗೆ ಬರ್ಕೊತೀನಿ ನಾನು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ ಡಬಲ್ ಬಾಂಡ್ ರಿಮೂವ್ ಮಾಡಿಬಿಡ್ತೀನಿ. ರಿಮೂವ್ ಮಾಡಿಬಿಟ್ಟು ಯಾವುದೇ ಬಾಂಡ್ ಬರಿಬಾರ್ದು, ಅಲ್ಲಿ CH2 ಹಾಗೆ ಬರ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ಇದೆರಡು ಕಾರ್ಬನ್ಗೆ ಏನು ಮಾಡೋಣ, ಒಂದೊಂದು ಆಕ್ಸಿಜನ್ನ ಬರಿಬೇಕು. ಮತ್ತು 2 ಆಕ್ಸಿಜನ್ನು ಸಹ ಈ ಥರ ಸೇರಿಸಬೇಕು. ಈ CH3ನ ನೋಡಿ ಸ್ಟ್ರೈಟ್ ಬರ್ಕೊಳ್ಳೋದು ಬದಲು ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಕ್ರಾಸಾಗಿ ಬರ್ಕೊತೀನಿ, ಯಾಕೆಂದರೆ ನಾವು ಆಕ್ಸಿಜನ್ ಬರಿಬೇಕಲ್ವಾ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇಲ್ಲೊಂದು ಆಕ್ಸಿಜನ್ ಬಂತು, ಈ ಆಕ್ಸಿಜನ್ 2 ಕಾರ್ಬನ್ನು ಸಹ ಸೇರ್ಕೊಳ್ಳುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಏನು ಬಂತು, ಇದು ನಮಗೆ ಓಝೋನೈಡ್ ಆಯಿತು. ಸೊ ನೆಕ್ಸ್ಟ್ ಏನು ಅಂತಂದರೆ ಯಾವ ಥರ ಬರುತ್ತೆ, ಓಕೆ ಪ್ರಾಡಕ್ಟ್ ಹೆಂಗೆ ಬರುತ್ತೆ. ಸೊ ಇಲ್ಲಿ ಏನು ಮಾಡೋಣ, ಇಲ್ಲಿ ಡಿವೈಡ್ ಮಾಡೋಣ. ಡಿವೈಡ್ ಮಾಡ್ತಾ ಇದ್ದಂಗೆ ನೋಡಿ ಏನು ಮಾಡಬೇಕು, ಸೊ ಒಂದು ಆರೋ ಮಾರ್ಕ್ ಹಾಕ್ತೀನಿ. ಆರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು. ಆರೋ ಮಾರ್ಕ್ ಮೇಲ್ಗಡೆ ವಾಟರು ಮತ್ತು ಅದ್ರ ಜೊತೆಗೆ ಏನು ಬರಿಬೇಕು, ಜಿಂಕ್ ಬರಿಬೇಕು. ಸೊ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ CH3 ಹಾಗೆ ಬರ್ಕೊಳ್ಳೋಣ. ಸೊ ನೆಕ್ಸ್ಟು ಕಾರ್ಬನ್ನು, ಇನ್ನೊಂದು CH3 ಇದೆ ಅಲ್ವಾ ಇಲ್ಲಿ ನೋಡಿ, ಈ CH3ನೂ ಸಹ ಹಾಗೆ ಬರ್ಕೋಬೇಕು ನಾವು, CH3. ಓಕೆ, ಸೊ ಇಲ್ಲೇನಾಯಿತು, ಒಂದು ಆಕ್ಸಿಜನ್ ಸೇರ್ಕೊಂತಲ್ಲ, ಅದಕ್ಕೆ ಡಬಲ್ ಬಾಂಡ್ O ಬರಿಬೇಕು. ಓಕೆ, ನೆಕ್ಸ್ಟ್ ಏನಿದೆ ನೋಡಿ CH2. ಓಕೆ, O ಇದೆ, ನಾನು ಹೇಳ್ಕೊಟ್ಟಿದ್ದೆ 2 ಹೈಡ್ರೋಜನ್, ಇದರಲ್ಲಿ ಒಂದು ಕಾರ್ಬನ್ ಇದ್ದು 2 ಹೈಡ್ರೋಜನ್ ಇದ್ದರೆ ಅದನ್ನು ಫಾರ್ಮಾಲ್ಡಿಹೈಡ್ ಅಂತ ಕನ್ಸಿಡರ್ ಮಾಡಿ. ಫಾರ್ಮಾಲ್ಡಿಹೈಡನ್ನು ಯಾವ ಥರ ಬರಿತೀವಿ, HCHO ಅಂತ ಬರಿತೀವಿ. ಓಕೆ, ಸೊ ಒಂದೇನಾಯಿತು ಅಸಿಟೋನ್, ನೋಡಿ ಇಲ್ಲಿ ಕೀಟೋನ್ ಬಂದುಬಿಡ್ತು. ಒಂದು ಅಸಿಟೋನ್, ಯಾಕೆಂದರೆ ಹೈಡ್ರೋಜನ್ ಬದಲು CH3 ಇದೆ ಅಲ್ವಾ, ಸೊ ಕೀಟೋನ್ ಆಯಿತು. ಒಂದು ಅಸಿಟೋನ್ ಆಯಿತು, ಇನ್ನೊಂದೇನು ಬಂತು ನಮಗೆ, ಫಾರ್ಮಾಲ್ಡಿಹೈಡ್ ಬಂತು. ಇನ್ನೊಂದೇನು ಫಾರ್ಮಾಲ್ಡಿಹೈಡ್. ಓಕೆ, ಸೊ ಇದನ್ನಿಲ್ಲ ಅಂತಂದರೆ ಡೈರೆಕ್ಟಾಗೂ ಸಹ ಪ್ರಾಡಕ್ಟ್ ಬರಿಬೋದು. ನೀವು ಡೈರೆಕ್ಟಾಗಿ ಪ್ರಾಡಕ್ಟ್ ಬರಿಬೇಕಾದ್ರೆ ಯಾವ ಥರ ಬರಿಬೇಕು ಅದನ್ನು ಸಹ ಹೇಳ್ಕೊಟ್ಬಿಡ್ತೀನಿ ನೋಡಿ. ಒಂದು ಅಸಿಟಾಲ್ಡಿ ಆಯಿತು, ಇನ್ನೊಂದೇನಾಯಿತು ನಮಗೆ ಫಾರ್ಮಾಲ್ಡಿಹೈಡ್ ಬಂತು. ಇಲ್ಲಿ ನೋಡಿ ಒಂದು ಆರೋ ಮಾರ್ಕ್ ಹಾಕ್ಕೊಳ್ಳಿ. ಆರೋ ಮಾರ್ಕ್ ಮೇಲ್ಗಡೆ ಯಾವ ಥರ ಬರಿಬೇಕು ಗೊತ್ತಾ, ಫಸ್ಟ್ ಏನು ಬರಿಬೇಕು ನಾವು, ಓಝೋನ್ ಬರಿಬೇಕು, O3. ಸೊ ಸೆಕೆಂಡ್ ಏನಂತ ಬರಿಬೇಕು ಅಂತಂದರೆ ಸೆಕೆಂಡು ವಾಟರು. ಓಕೆ, ಸೊ ನೆಕ್ಸ್ಟ್ ಜಿಂಕ್, ಇದೆರಡನ್ನೂ ಸಹ ಬರ್ಕೋಬೇಕು. ಇವಾಗ ಪ್ರಾಡಕ್ಟ್ ಬರಿಬೇಕು. ಸೊ ಪ್ರಾಡಕ್ಟ್ ಬರಿಬೇಕಾದ್ರೆ ಇಲ್ಲೊಂದು ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿ ಏನು ಮಾಡೋಣ, CH3. ಸೊ ನೆಕ್ಸ್ಟ್ ಕಾರ್ಬನ್ CH3 ಹಾಗೆ ಉಳ್ಕೊಂತು, ಇಲ್ಲಿ ಡಬಲ್ ಬಾಂಡ್ O ಬರಿಬೇಕು. ಒಂದೊಂದು ಆಕ್ಸಿಜನ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇದು HCHO ಬರಿಬೇಕು. ಓಕೆನಾ, ಸೊ ಇದೇನಾಯಿತು ಇದು, ಹಾಗಾದರೆ ದಿಸ್ ಈಸ್ ಆ್ಯಕ್ಚುಲಿ ಅಸಿಟೋನ್. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ಫಾರ್ಮಾಲ್ಡಿಹೈಡ್. ಸೊ ಈ ಥರ ನೀವು ಡೈರೆಕ್ಟಾಗಿ ಬರೀದಾದರೆ ಆರೋ ಮಾರ್ಕ್ ಮೇಲ್ಗಡೆ ಫಸ್ಟು ಸೆಕೆಂಡು ಅಂತ ಮೆನ್ಷನ್ ಮಾಡಬೇಕು, ಓಝೋನೈಡ್ ಬರೀದೇ ಇದ್ದರೆ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.